ಈ ಸುದ್ದಿ ನೋಡ್ಲೇಬೇಕು. ಅದರಲ್ಲೂ ಬೆಂಗಳೂರಿನವರು, ಬೆಂಗಳೂರು ಸುತ್ತಮುತ್ತ, ಚಿಕ್ಕಬಳ್ಳಾಪುರ, ನೆಲಮಂಗಲ ಈ ಭಾಗದ ಜನ ಅಂತೂ ಮಿಸ್ ಮಾಡ್ದಲ್ಲೇ ನೋಡಿ. ಪ್ರತಿದಿನ ಬೆಳಗಾದ್ರೆ ಸಾಕು ನಾನು ಡಯಟು ತರಕಾರಿನೇ ತಿನ್ನೋದು, ಬೆಳಗ್ಗೆ ಬಿಸಿ ನೀರಿಗೆ ನಿಂಬೆಹಣ್ಣಿಂದ ಹಿಡಿದು ಊಟಕ್ಕೆ ಸೌತೆಕಾಯಿಯಿಂದ ಹಿಡಿದು ಪೂರ್ತಿ 3 ಹೊತ್ತು ನಾನು ತರಕಾರಿನೇ ತಿನ್ನೋದು, ಬಹಳ ಆರೋಗ್ಯವಾಗಿದ್ದೀನಿ ಅಂತ ನಂಬಿಕೆಯಲ್ಲಿದ್ವಲ್ಲ, ನಾವೆಲ್ಲರೂ ಕೂಡ ಈ ಸುದ್ದಿಯನ್ನು ನೋಡಬೇಕು. ಯಾಕಂದ್ರೆ ನಮ್ಮ ನಂಬಿಕೆಗೆ ಘಾಸಿ ಆಗುವ, ನಮ್ಮ ಆಹಾರಕ್ಕೆ ಆರೋಗ್ಯಕ್ಕೆ ಧಕ್ಕೆ ತರುವಂತಹ ಸುದ್ದಿ ಇದು. ನಾವು ತಿನ್ನೋ ತರಕಾರಿಗಳು ಡೇಂಜರ್. ನೀವು ಆರಂಭದಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮನ್ನ ಭಯಪಡಿಸುವ ಉದ್ದೇಶ ಅಲ್ಲ, ಎಚ್ಚರಿಸುವಂತಹ ಉದ್ದೇಶ ಅಷ್ಟೇ. ಹಾಗಾಗಿ ಈ ಚರ್ಚೆಯನ್ನ ನಾವು ಇವತ್ತು ಇಟ್ಕೊಂಡಿದ್ದೀವಿ. ಗೆಸ್ಟ್ಗಳಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ ನಾನು. ಮೊದಲನೇದಾಗಿ ಗ್ರಾಹಕರು ರಾಜು ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಇನ್ನು ಆಹಾರ ತಜ್ಞರು ಡಾಕ್ಟರ್ ಪ್ರೇಮ ನಮ್ಮ ಜೊತೆ ಝೂಮ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಆರೋಗ್ಯ ಅಂತ ಇದ್ವಿ, ಬಟ್ ಇನ್ನು ಮುಂದೆ ಆಹಾರವೇ ಖಾಯಿಲೆ ಅಂತ ಅನ್ಬೇಕಾಗತ್ತಾ? ನೋಡಿ, ಸೊಪ್ಪು ತರಕಾರಿ ತಿನ್ನಿ ಬಹಳ ಒಳ್ಳೇದು ಅಂತ ಡಾಕ್ಟರ್ಗಳು ಹೇಳ್ತಾ ಇದ್ರು, ಖಾಯಿಲೆಗಳು ಬರಲ್ಲ ಅಂತ ಇದ್ರು. ಆದ್ರೆ ಅದೇ ಸೊಪ್ಪು ತರಕಾರಿ ತಿಂದ್ರೆ ಮಿದುಳು ನಿಷ್ಕ್ರಿಯ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ, ಮೆದುಳು ರೋಗ, ನರರೋಗಗಳು ಬರುತ್ತೆ ಅಂತ ಅಂದಾಗ, ನರಮಂಡಲಗಳು ಕಂಪ್ಲೀಟ್ ಆಗಿ ಅಧ್ವಾನ ಆಗೋಗುತ್ತೆ ಅಂದಾಗ ನೀವೇನಂತೀರಾ? ರೀ ಬಿಡ್ರಿ, ನೀವು ಬೆಳಗ್ಗೆ ಎದ್ರೆ ಹಾಲು ಕುಡಿಬೇಡಿ ಅಂತೀರಿ, ಐಸ್ ಕ್ರೀಮ್ ತಿನ್ಬೇಡಿ ಅಂತೀರಿ, ಪನ್ನೀರ್ ತಿನ್ಬೇಡಿ ಅಂತೀರಿ, ಈಗ ಸೊಪ್ಪು ತರಕಾರಿಗೂ ಬಂದ್ಬಿಟ್ರಾ ಅಂತ ನೀವು ಪ್ರಶ್ನೆ ಕೇಳ್ತೀರಿ. ಆದ್ರೆ ರಾಜು ಅವರೇ, ಆಮೇಲೆ ಈಗ ಈ ಸೀಬೆಕಾಯಿ ಅಂದ್ರೆ ಚೇಪೆಕಾಯಿ ಅಂತಾರಲ್ಲ, ಅದೆಲ್ಲ ಮರಗಳು ಹೆಂಗಿರುತ್ತೆ, ಅದಕ್ಕೆ ಹತ್ತಿ ಅದು ವರ್ಷಕ್ಕೊಂದ್ಸಲ ಬೆಳೆ ಬರ್ತಾ ಇತ್ತು, ತಿಂತಾ ಇದ್ವಿ, ಅದಕ್ಕೆ. ಈಗ ಫಾರಂ ಸೀಬೆಕಾಯಿ ಅಂತ ಬಂದಿತ್ತು, ಇಷ್ಟು ದಪ್ಪ ಇರುತ್ತೆ ಒಂದೊಂದು. ಆಮೇಲೆ ಗಿಡಗಳೇನು ನಮ್ಮ ಮಂಡಿ ತನಕ ಬಂದು ನಿಂತ್ಕೊಳ್ಳುತ್ತೆ. ಪಾಟಲ್ಲೆಲ್ಲ ಬೆಳಿಬೋದು. ಅಂದ್ರೆ ಇವೆಲ್ಲ ಎಷ್ಟು ಅಡ್ಡದಾರಿಗೆ ಹಿಡಿತಾ ಇದೀವಿ ನಾವು. ಹಣ್ಣು ತರಕಾರಿ ವೆರೈಟಿಯಾಗಿ ಬೆಳಿತೀವಿ ಅಂತ ವೆರೈಟಿಯಾಗಿ ಕಾಯಿಲೆಗಳನ್ನ ತಂದ್ಕೊಂತ ಇದೀವಲ್ಲ ಅಂತ. ಅದೆಷ್ಟು ಚೆನ್ನಾಗಿರುತ್ತೋ ಮನುಷ್ಯನಿಗೆ ಅಷ್ಟು ಅದು ಅಪಾಯಕಾರಿ. ಇವತ್ತೊಂದು ನಾವು ಯಾವುದೇ ರೀತಿಯ ಒಂದು ತರಕಾರಿ ಇರ್ಬೋದು, ಹಣ್ಣು ಹಂಪಲು ಇರ್ಬೋದು, ಬೀಟ್ರೂಟ್ ಮನುಷ್ಯನ ಆರೋಗ್ಯಕ್ಕೆ ಅದು ಕಬ್ಬಿಣದ ಅಂಶದಲ್ಲಿ ಬಹಳ ಉಪಯುಕ್ತತೆ ಅಂತ ಕೇಳಿದ್ವಿ. ಮತ್ತೆ ಈ ಒಂದು ತರಕಾರಿ ಮತ್ತು ಹಣ್ಣುಗಳು ತಿನ್ನೋದ್ರಿಂದ ಮನುಷ್ಯನ ಚರ್ಮ ರಕ್ಷಣೆ ಮತ್ತು ಈ ಒಂದು ಏನು ಆರೋಗ್ಯಕರವಾದ ದೃಷ್ಟಿಯಿಂದ ಎಲ್ಲ ರೀತಿ ಒಳ್ಳೆಯದು ಅಂತ ನಾವು ಸೇವನೆ ಮಾಡೋದು ತರಕಾರಿ ಮತ್ತು ಹಣ್ಣುಗಳನ್ನು. 2 ಥರ ಆಹಾರ ಪದ್ಧತಿನಲ್ಲಿ, ಒಂದು ನಾನ್ ವೆಜ್ಗೆ 40% ಜನ ಇದ್ದರೆ 60% ತರಕಾರಿಗೆ ಹೋಗ್ತಾರೆ. ಈ ತರಕಾರಿನಲ್ಲೇ ಈ ರೀತಿ ವಿಷಪೂರಿತವಾದ ವಾತಾವರಣ ಕಂಡು ಬಂದಾಗ ಜನಕ್ಕೆ ಭಯ ಪಡ್ತಾರೆ. ಯಾಕಂದ್ರೆ ಈ ತರಕಾರಿನಲ್ಲೂ ವಿಷ ಇದೆ, ನಾವೇನು ತಿಂದು ಬದುಕೋದು ಅನ್ನೋದೇ ಈಗ ಪ್ರಶ್ನೆಯಾಗಿ ಉಳಿಯುತ್ತೆ. ಬೇರೆ ಆಹಾರನೇ ಇಲ್ಲ ಮೇಡಮ್. ಈಗ ನಮ್ಗೆ ಇರ್ತಕ್ಕಂಥದ್ದು ಒಂದು ನಾನ್ ವೆಜ್ಜು ಅಥವಾ ವೆಜ್ಜು, ಈ ಎರಡೂ ಇಲ್ಲ ಅಂತಂದ್ರೆ ಮನುಷ್ಯ ಏನು ತಿನ್ಬೇಕು? ಬರೀ ಗಾಳಿ ನೀರು ಕೊಡ್ಕೊಂಡು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸಮಯದಲ್ಲಿ ಇವಾಗ ನೀವು ಹೇಳಿದಾಗೆ ಹೈಬ್ರಿಡ್ ತರಕಾರಿ ಹಣ್ಣುಗಳಿರ್ಬೋದು, ಬರೀ ಪಾಟ್ನಲ್ಲಿ ಮನೆ ಮೇಲೆ ಟೆರೆಸ್ ಮೇಲೆ ಈ ತರ ಒಂದು ಪಪ್ಪಾಯಿ ನೀವು ನೋಡ್ಬೇಕು ಮೇಡಮ್, ಇಷ್ಟೇ ಇರೋದು, ಎಷ್ಟು ಚೆನ್ನಾಗಿ ಫಲ ಬಿಟ್ಟು ಬೀಜಗಳೇ ಸಿಗಲ್ಲ ಅದು ನೋಡಿ. ಎಲ್ಲ ಎಲ್ಲಿ ಯಾವ್ಯಾವ ಲೆಸು ಅಂತ ಕಂಡಿಡಿದಿದ್ದಾರೆ ಅಂತ. ಬಹುಶಃ ಏನು ಹಾಕದೆ ಸದ್ಯಕ್ಕೆ ನನಗೆ ಗೊತ್ತಿರೋಂಗೆ, ಅದರಲ್ಲೂ ತಪ್ಪಿದ್ರೆ ನೀವು ದಯವಿಟ್ಟು ಸರಿ ಮಾಡಿ. ಏನು ಕೆಮಿಕಲ್ ಹಾಕದೆ ಬೆಳೀತಾ ಇರೋದು ಒಳ್ಳೇದು ನಾವು ಸೇವನೆ ಮಾಡ್ತಾ ಇದೀವಿ ಅಂದ್ರೆ ಒಂದೇ, ಅದು ತೆಂಗಿನ ಅಂದ್ರೆ ಏನು ಎಳ್ನೀರ್ ಅಂತ ಕರಿತೀವಲ್ಲ, ಅದು ಒಂದೇನಾ ಅಂತ ಬಹುಶಃ. ಅದೊಂದೇನಾ ಅಂತ ನಾವು ಹಾಳು ಮಾಡ್ದಲೇ ಬಿಟ್ಟಿರೋದು. ಹುಡ್ಕಿದ್ರೆ ಅದ್ರಲ್ಲೂ ಏನಾದ್ರು ಸಿಗುತ್ತೇನೋ, ಇವ್ರುಗಳು ಅದೊಂದನ್ನು ಹಾಳು ಮಾಡ್ದಲೇ ಬಿಟ್ಟಿದಾರ ಅಂತ. ಏನ್ ದೇವಸ್ಥಾನದಲ್ಲಿ ಹೋದ್ರೆ ನಾವು ಪ್ಯೂರ್ ಆಗಿ ಸಿಗೋದು ಆ ತೀರ್ಥ ಮಾತ್ರ, ತೀರ್ಥ ಇಲ್ಲ ಅಂದ್ರೆ ಎಳ್ನೀರು ಡಾಕ್ಟ್ರೆ. ಇನ್ನೆಲ್ಲದ್ರಲ್ಲೂ ಹಣ್ಣಲ್ಲಿ ತರಕಾರಿಲಿ ವಿಷ ವಿಷ ವಿಷ, ಕೆಮಿಕಲ್ ಕೆಮಿಕಲ್. ಚಿಕನ್ ಮಸಾಲ. ರಾಜು ಅವರೇ, ಈಗ ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಜನರಿಗೆ ಹಿಂಗೆ ಹೇಳ್ಬಿಟ್ಟು ಏನಂತಾರೆ ಅಂದರೆ, ರೀ ಬೆಳಗ್ಗೆ ಆದರೆ ಸಾಕು ನೀವು ಬರೀ ಅದು ತಿನ್ಬಿಡಿ ಇದು ತಿನ್ಬಿಡಿ ಅಂತಿರಲ್ರಿ, ಮತ್ತೆ ಇನ್ನೇನ್ರಿ ತಿನ್ನೋದು ಅಂತ ಪ್ರಶ್ನೆ ಮಾಡ್ತಾರೆ. ಬಟ್ ನಾನು ಹೇಳಿದೆ, ನನ್ನ ವೃತ್ತಿ ಧರ್ಮ ಏನಿದೆ ಅದನ್ನು ಹೇಳೋದು, ಎಚ್ಚರಿಸೋದು ನಮ್ಮ ಅಗತ್ಯ ಅಂತ. ಹೀಗೆ ತಿನ್ನೋ ತರಕಾರಿ ಸೊಪ್ಪು ವಿಷ ಅಂದರೆ ಏನು ಮಾಡೋದು? ಎಷ್ಟು ಆತಂಕ ತರುತ್ತೆ ಇದನ್ನು ಕೇಳಿದಾಗ ನಿಮಗೆ ಗ್ರಾಹಕರಿಗೆ ಅಂತ. ಮೇಡಮ್, ಇದು ಮನುಷ್ಯನ ಜೀವನದಲ್ಲಿ ಈಗ ಪ್ರಮುಖವಾದ ಅಂಶ ಅಂದರೆ ಆಹಾರ. ಹೌದು. ಈಗ ಗಾಳಿ ನೀರು ನಮಗೆ ನೈಸರ್ಗಿಕವಾಗಿ ಸಿಕ್ಕಿದ್ರು ಕೂಡ ನಮ್ಮ ಒಂದು ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಈ ಆಹಾರ. ಈ ಆಹಾರದ ದೃಷ್ಟಿನಲ್ಲೂ ನಾವು ತಗೊಂಡಾಗ ಇವತ್ತು ನೋಡ್ತಾ ಇರ್ಬೋದು, ಪ್ರತಿನಿತ್ಯ ನಾವು ಒಂದಲ್ಲ ಒಂದು ರೀತಿಯ ಆಹಾರದ ಸೇವನೆಯನ್ನು ನಾವು ಮಾಡಲೇಬೇಕು. ನಮ್ಮ ಜೀವನವನ್ನು ನಾವು ಉಳಿಸ್ಕೊಳ್ಬೇಕು ಅಂದರೆ ಆಹಾರ ಸೇವನೆ ಬಹಳ ಮುಖ್ಯ. ಇವತ್ತೇನಾಗ್ತಾ ಇದೆ, ಈ ಒಂದು ಏನು ರಸಗೊಬ್ಬರಗಳು ಈ ಒಂದು ಬೆಳೀತಕ್ಕಂಥ ವ್ಯವಸ್ಥೆನಲ್ಲೇ ಅಲ್ಲೇ ದೋಷಪೂರಿತವಾಗಿ ಕಾಣ್ತಾ ಇದೆ. ಹಿಂದೆ ನೋಡಿ, ಎಷ್ಟು ಜನ ಅನೇಕ ನಮ್ಮ ಹಿರಿಯರೆಲ್ಲ 100 ಮೇಲೆ ದಾಟಿ ಬದುಕಿರುವಂಥವ್ರು ಇದ್ದಾರೆ, ಇವತ್ತಿಗೂ ಕೂಡ ಇದ್ದಾರೆ. ಆದರೆ ಇವತ್ತು ಒಬ್ಬ ಮನುಷ್ಯನ ಆಯಸ್ಸು ಬರೀ 60 ವರ್ಷ ಅಂತ ಒಂದು ಮಾನದಂಡವನ್ನ ಮಾಡಿದ್ದಾರೆ. ಕಾರಣ ಏನು ಅಂದ್ರೆ,
ಈ ಒಂದು ವಿಷಪೂರಿತವಾದ ಆಹಾರ ಮನುಷ್ಯನ ದೇಹಕ್ಕೆ ಸೇರ್ತಾ ಇದೆ. ದೇಹಕ್ಕೆ ಸೇರಿದಾಗ ಏನಾಗುತ್ತೆ, ಮನುಷ್ಯನ ಆರೋಗ್ಯ ಹದಗೆಡುತ್ತೆ. ಆ ಮುಖಾಂತರ ಅವರು ಆ ಜೀವಿತಾವಧಿಯಲ್ಲಿ ಬೇಗ ಒಂದು ಸಾವನ್ನ ಸಂಭವಿಸೋಕಂತ ಒಂದು ಪ್ರಮೇಯ ಎದುರು ಬರುತ್ತೆ. ಆದ್ರೆ ಪ್ರಮುಖವಾಗಿ ನಾವು ಕೇಳೋದಿಷ್ಟೇ, ಏನು ಹಿಂದೆ ಕಾಲದಲ್ಲಿ ಈ ಆಹಾರ ಪದ್ಧತಿ ಅಂದ್ರೆ ಈ ತರಕಾರಿ ಇರ್ಬೋದು, ಬೆಳೆಯುವ ಪದ್ಧತಿ ಇತ್ತು. ಅದನ್ನು ಬೆಳಿತಕ್ಕಂಥ ವ್ಯವಸ್ಥೆನೆಲ್ಲ ನೋಡ್ಬೋದು ನಾವು. ಹಿಂದೆ ಬೆಳೀತಾ ಇತ್ತಂತ ವ್ಯವಸ್ಥೆ ಏನು ಅಂದ್ರೆ, ಈ ಹಸುವಿನಿಂದ ಬರ್ತಕ್ಕಂಥ, ಈ ಎಮ್ಮೆಯಿಂದ ಬರ್ತಕ್ಕಂಥ ಗೊಬ್ಬರ ಬಹಳ ಒಳ್ಳೆಯ ಒಂದು ಗೊಬ್ಬರವನ್ನ ಆ ಒಂದು ಭೂಮಿ ಏನು ಸಿಂಪಡಿಸ್ತಾ ಇದ್ರು, ಆ ಮುಖಾಂತರ ಒಂದು ಬೆಳೆಗಳನ್ನ ತೆಗಿತಾ ಇದ್ರು. ಆದ್ರೆ ಈಗ ಆ ತರ ಆಗಿಲ್ಲ, ಎಲ್ಲ ಬೆಳೆಯುವ ಪದ್ಧತಿ ಚೇಂಜ್ ಕೆಮಿಕಲ್ ಪೂರಿತ. ರಾಜು ಅವರೇ, ಒಂದು ಪ್ರಶ್ನೆ ಕೇಳಲ್ಲ? ಸರಿ, ಬೆಂಗಳೂರಿನಲ್ಲಿ ನೀವು ಗಮನಿಸಿರೋ ಹಾಗೆ ಮಾರ್ಕೆಟಿಗೆ ಹೋಗ್ತೀರಿ, ತುಂಬಾ ಅದ್ಭುತವಾಗಿರೋ ಟೊಮೆಟೊ ಹಣ್ಣುಗಳ ರಾಶಿನೇ ಇರುತ್ತೆ. ಬಟ್ ಸ್ಟಿಲ್ ನೀವು ಕಣ್ಣು ಮುಚ್ಕೊಂಡು ತಗೊಳಲ್ಲ, ಅದ್ರಲ್ಲೂ ಆರ್ಸಿ ತಗೊಳ್ತೀರಿ ಚೆನ್ನಾಗಿರೋ ಹಣ್ಣಲ್ಲಿ. ಏನ್ ಹುಡುಕ್ತಿರಿ? ಶೈನಿಂಗ್ ಇದೆಯಾ, ಸೈಜ್ ಇದೆಯಾ, ಬಣ್ಣ ಇದೆಯಾ ಅಂತ. ಅದನ್ನೆಲ್ಲ ದನದ ಗೊಬ್ಬರದಲ್ಲಿ ಈಗಲೂ ಕೊಡಕ್ ಆಗುತ್ತೆ ರೈತರಿಗೆ ಅಂತ ಅನ್ಸುತ್ತೆ ನಿಮ್ಗೆ? ಖಂಡಿತ ಇಲ್ಲ ಮೇಡಮ್. ನ್ಯಾಚುರಲ್ ಆಗಿ ಬೆಳೆದಿರ್ತಕ್ಕಂಥ, ಅಡ್ಡದಾರಿಗೆ ಎಳಿತಾ ಇರೋದು ಯಾರು? ನಾವುಗಳೇ. ಅವ್ರು ಬೆಳೆದಿರೋದನ್ನ ನಾವು ತಗೊಳ್ಳಲ್ಲ ಅಂದ್ಮೇಲೆ ನಮಗೆ ಹೆಂಗ್ ಬೇಕೋ ಅವ್ರು ಬೆಳೆಯಕ್ ಶುರು ಮಾಡ್ತಾ ಇದ್ದಾರೆ. ನಾವು ರೈತರಿಗೆ ಟಾರ್ಗೆಟ್ ಮಾಡೋದು ತಪ್ಪಾಗುತ್ತೆ. ಮಣ್ಣಿನ ಗುಣಮಟ್ಟ ಹಾಳಾಗ್ತದೆ. ಕಾರಣ ಡೆಫಿನೆಟ್ಲಿ ಎಸ್. ಈಗ ನಮ್ಮ ಮನೇಲಿ ಶುಂಠಿ ಹಾಕಿದಾಗ ನಾನು ಅಬ್ಸರ್ವ್ ಮಾಡಿದ್ದೀನಿ, ಒಂದು ಸಲ ಗದ್ದೆಗೆ ಶುಂಠಿ ಹಾಕಿದ್ರೆ ಡಾಕ್ಟ್ರೆ 5 ವರ್ಷ ಆ ಗದ್ದೆಗೆ ಮತ್ತೆ ಶುಂಠಿ ಹಾಕಕ್ಕಾಗಲ್ಲ. ಕಾರಣ ಆ ಪ್ರಮಾಣದಲ್ಲಿ ಔಷಧಿಯನ್ನ ಸಿಂಪಡಿಸಿ ಮಣ್ಣಿನ ಸತ್ವ ಅನ್ನೋದೇ ಹಾಳಾಗೋಗಿರುತ್ತೆ. ಇನ್ನು 5 ವರ್ಷ ಅಲ್ಲಿ ಶುಂಠಿ ಹಾಕಕ್ಕಾಗಲ್ಲ. ಆ ಪ್ರಮಾಣದಲ್ಲಿ ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು, ಶುಂಠಿ, ದಾಳಿಂಬೆ ಇವೆಲ್ಲ ಹೆಚ್ಚಿನದಾಗಿ ಕೆಮಿಕಲ್ ಅನ್ನ ಹಾಕ್ತಾರೆ ಅಂದಾಗ. ಮತ್ತೆ ನೀವು ಕೇಳ್ತೀರಿ ಹಳೆ ಪದ್ಧತಿಗೆ ಹೋಗ್ಬೇಕು ನಮ್ಮ ರೈತರು, ದನದ ಸಗಣಿಯಲ್ಲಿ ಗೊಬ್ಬರ ಮಾಡ್ಕೊಂಡು ಕೋಳಿ ಗೊಬ್ಬರದಲ್ಲಿ ತರಕಾರಿ ಬೆಳಿಬೇಕು. ಯಾರು ತಗೊಳ್ತಾರೆ ಸರ್? ನಾವು ಕೇಳೋದೊಂದು, ಅವ್ರು ಬೆಳೆಯೋದು ಇನ್ನೊಂದು. ಅಂದ್ರೆ ಈಗ ಈ ಹಣಕಾಸಿನ ವಿಚಾರದಲ್ಲಿ ರ್ಯಾಟ್ ರೇಸಿಗೆ ಬಿದ್ದುಬಿಟ್ಟಿದ್ವಿ ನಾವು. ಬಿಸ್ನೆಸ್, ದುಡ್ಡು. ರೈತರಿಗೂ ಹಂಗೆ ಬೇಕಲ್ಲ, ಏನಾದರೂ ಹಣಕ್ಕೊಂದು ದಾರಿ ಬೇಕಲ್ಲ. ಅವ್ರು ಬೆಳೆದಿರೋದು ನಾವು ತಗೊಳ್ಳಲ್ಲ ಅಂದಾಗ ನಮಗೆ ಬೇಕಾಗಿರೋದು ಬೆಳೆಯಕ್ ಮುಂದಕ್ಕೆ ಹೋಗ್ತಾರೆ. ಮತ್ತೆ ನೀವು ಹೆಂಗ್ ಹೇಳ್ತೀರಿ ಹಂಗೆ ಬೆಳಿಬೇಕು ಅಂತ? ಅಂದ್ರೆ ಪೂರೈಕೆ ಕೂಡ ಇವತ್ತು ಹಾಗೆ ಇದೆ. ಅಂದ್ರೆ ಹಿಂದೆ ಜನಸಂಖ್ಯೆ ಕಡಿಮೆ ಇತ್ತು, ಆಗ ರೈತರು ಕೂಡ ಬೆಳೆದಂತ ಬೆಳೆಯನ್ನ ಸಮರ್ಪಕವಾಗಿ ಅದು ಒಂದು ರೇಂಜ್ ಅಲ್ಲಿ ಬೆಳೀತಾ ಇದ್ರು, ಮತ್ತೆ ಅವ್ರ ಪೂರೈಕೆ ಕೂಡ ಹಾಗೆ ಆಗ್ತಾ ಇತ್ತು. ಆದ್ರೆ ಈಗ ಬೆಂಗಳೂರಿನ ಜನಸಂಖ್ಯೆಗೆ ಹೋಲಿಸ್ಕೊಂಡಾಗ ಎಷ್ಟು ನೀವು ಹೊರಗಡೆಯಿಂದ ಇರ್ಬೋದು, ಇಲ್ಲೇ ಬೆಳೆದಿದ್ದಿರ್ಬೋದು, ಎಲ್ಲವನ್ನು ತರಿಸಿದ್ರು ಕೂಡ ಅದು ಸಾಕಾಗಲ್ಲ. ಆ ಒಂದು ಪ್ರಮೇಯ ಏನಾಗುತ್ತೆ, ಇವತ್ತು ರೈತ ಈ ನೋಡಿ 6 ತಿಂಗಳು ಮೊದಲು ಭತ್ತ, ನಾವು ಕೂಡ ಮಂಡ್ಯದಲ್ಲಿ ಒಂದು ಭತ್ತವನ್ನು ಬೆಳೀತಕ್ಕಂಥವ್ರೆ. ಮೊದಲು ಒಂದು ಬೆಳೆ ಬೆಳಿಬೇಕು ಅಂದ್ರೆ ನಮಗೆ ಕನಿಷ್ಠ ಪಕ್ಷ 4 5 ತಿಂಗಳು ಒಂದು ಭತ್ತಕ್ಕೆ ಬೇಕು ಟೈಮ್. ಇವತ್ತು ನೀವು ಹೋಗಿ ವರ್ಷಕ್ಕೆ 3 ಬೆಳೆ ಬೆಳೀತಕ್ಕಂಥ ವ್ಯವಸ್ಥೆ ಇವತ್ತು ಕಾಣ್ತಾ ಇದೀವಿ ನಾವು. ಯಾಕೆಂದ್ರೆ ಮನುಷ್ಯ ಅಷ್ಟು ಫಾಸ್ಟ್, ಇವತ್ತು ವೇಗದ ಹಿಂದೆ ಮನುಷ್ಯ ಹೋಗ್ತಾ ಇದ್ದಾರೆ. ಹೈಬ್ರಿಡ್ ತಳಿ. ಹೌದು. ಯಾಕಂದ್ರೆ ಆ ಮುಖಾಂತರ ಹೋದ್ರೆ ಇಷ್ಟು ಜನಕ್ಕೆ ಒಂದು ಪೂರೈಕೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ರೈತರಿಗಾಗೋದು. ಹಾಗನ್ಬಿಟ್ಟು ನಾವು ರೈತರನ್ನ ತಪ್ಪು ಅಂತ ಹೇಳಲಿಕ್ಕೆ ಹೋಗಲ್ಲ. ಅವರು ನೀವು ಹೇಳದಾಗೆ ಒಂದು ದುಡ್ಡಿನ ಒಂದು ನೋಡ್ಲೇಬೇಕಾಗುತ್ತೆ. ಅವ್ರ ಕುಟುಂಬಕ್ಕೆ ಈಗ ಒಂದು ಜೀವನ ಮಾಡ್ಬೇಕು ಅಂದ್ರೆ ದುಡ್ಡಿನ ಅವಶ್ಯಕತೆ ಇದ್ದೇ ಇದೆ. ಹಾಗಾದಾಗ ಏನಾಗುತ್ತೆ, ಒಂದು ರೀತಿನಲ್ಲಿ ನಾವು ಕೂಡ ಇದರಿಂದ ಬಿದ್ದು ನಾವು ನಮ್ಮ ಆರೋಗ್ಯವನ್ನು ನಾವೇ ಕೆಡಿಸ್ತಕ್ಕಂಥ ರೀತಿಯಲ್ಲಿ ನಾವು ಕೂಡ ಪಾಲ್ದಾರರಾಗಿದ್ದೀವಿ. ಅದ್ರ ಬಗ್ಗೆ ನಾವು 2 ಮಾತಿಲ್ಲ ಮಾತಾಡೋ ವಿಚಾರದಲ್ಲಿ. ಆದ್ರೆ ನಾವು ಹೇಳೋದು ಇಷ್ಟೇ, ಏನು ಸಮರ್ಪಕವಾಗಿ ಇವತ್ತು ಪೂರೈಕೆ ಆಗ್ತಾ ಇದೆ ರೈತನಿಗೆ ಕೊಡ್ತಕ್ಕಂಥ ರಸಗೊಬ್ಬರ ಇರ್ಬೋದು, ಇಂಥದನ್ನ ಸರ್ಕಾರಗಳು ಮಾನದಂಡವನ್ನ ಪರಿಶೀಲನೆ ಮಾಡಿ, ಅಂದ್ರೆ ಅಲ್ಲಿ ಏನು ಪೂರೈಕೆ ಆಗ್ತಿದೆ ಅದರದ್ದು ಒಂದು ಮಣ್ಣಿನ ಸತ್ವ ಇರ್ಬೋದು, ಮತ್ತೆ ಪೂರೈಕೆ ಇರ್ಬೋದು, ಈ ಒಂದು ರಸಗೊಬ್ಬರಗಳನ್ನ ಈ ಪೂರ್ಣವಾಗಿ ಅದನ್ನ ಪರಿಶೀಲಿಸಿ ಸಮರ್ಪಕವಾಗಿ ರೈತನಿಗೆ ನೀಡಿದಾಗ ಮಾತ್ರ ಆ ಒಂದು ಬೆಳೆ ಬೆಳೆಯುತ್ತೆ. ಈಗಾಗಲೇ ಡಾಕ್ಟರ್ ಪೇಮಾ ಮೇಡಮ್ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರು. ಮನುಷ್ಯನ ಆರೋಗ್ಯ ಯಾವ ರೀತಿ ಕೆಡ್ತಾ ಇದೆ ಅನ್ನೋದು ತುಂಬಾ ಒಳ್ಳೆ ರೀತಿಯಲ್ಲಿ ಮೇಡಮ್ ಮಾತಾಡಿದ್ದಾರೆ. ನಾವು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ಒಳ್ಳೆಯ ಆಹಾರವನ್ನ ಸೇವನೆ ಮಾಡಬೇಕು. ಒಳ್ಳೆಯ ಆಹಾರವನ್ನ ಸೇವನೆ ಮಾಡಬೇಕು ಅಂದ್ರೆ ಸ್ವಲ್ಪ ತಡಿಬೇಕಾಗ್ತದೆ. ಆದ್ರೆ ತಡೆಯುವಂತ ವ್ಯವಸ್ಥೆ ಇವತ್ತಿಲ್ಲ ಬೆಂಗಳೂರಿನಲ್ಲಿ. ಎಲ್ಲಾ ರೀತಿಯಲ್ಲೂ ವೇಗ. ಹಾಗಾಗಿ ಆಯಸ್ ಕೂಡ ವೇಗವಾಗಿ ಹೋಗ್ತಾ ಇದೆ. ಹಾಗಾಗಿ ನಾವು ನಮ್ಮ ಆರೋಗ್ಯವನ್ನ ನಾವು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಈ ಒಂದು ತರಕಾರಿಗಳ ಏನು ಒಂದು ಬೆಳವಣಿಗೆ ಇದೆ, ಇದನ್ನ ಬೆಳೀತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಬದಲಾವಣೆಗಳಾಗಬೇಕು ಅಂತ ನನಗನ್ಸುತ್ತೆ. ಸರಿ, ಚಿಕನ್ ಮಸಾಲಾ. ರಾಜು ಅವರೇ, ಈ ಪ್ರಶ್ನೆ ನಿಮ್ಗೆ. ನಿಮ್ಮನ್ನ ಬರೀ ಗ್ರಾಹಕರು ಅಂತ ಕನ್ಸಿಡರ್ ಮಾಡಲ್ಲ, ನೀವು ಕೂಡ ಒಬ್ಬ ರೈತರಾಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತೀನಿ. ನಾವು ಬ್ರೇಕಲ್ಲಿ ಮಾತಾಡ್ತಾ ಇದೀವಿ, ಭತ್ತವನ್ನ ವರ್ಷಕ್ಕೆ ಎಷ್ಟು ಸಲ ಬೆಳಿಬೋದು, ಬಟ್ ಈಗ ಟ್ರೆಂಡ್ ಎಷ್ಟು ಬದಲಾಗಿದೆ, ಎಷ್ಟು ಸಲ ಬೆಳೀತಾ ಇದ್ದೀವಿ? ಭತ್ತ ಮೇಡಮ್ ಏನು ಅಂದ್ರೆ, ಒಂದು ನಾವಿವತ್ತು ಮಂಡ್ಯದಲ್ಲಿ ಕಬ್ಬು ಮತ್ತೆ ಭತ್ತವನ್ನ ಬೆಳೀತಕ್ಕಂಥ ವ್ಯವಸ್ಥೆ ನಾವಿದೀವಿ. ಈಗ ಭತ್ತ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ಹೇಳಬೇಕು ಅಂದ್ರೆ 5 ರಿಂದ 6 ತಿಂಗಳು ನಿರ್ದಿಷ್ಟವಾಗಿ ಒಂದು ಬೆಳೆ ಬೆಳಿಬೇಕು ಅಂದ್ರೆ ಅದು ಒಂದು ಫಲಿತಾಂಶ ಇರ್ಬೋದು, ಪ್ರೋಟೀನ್ ಇರ್ಬೋದು, ಎಲ್ಲ ಅಂಶಕಾರಿ ಸೇರಿ ನಾನು ಹೇಳ್ತಾ ಇರೋದು. ಆದ್ರೆ ಇವತ್ತು ವರ್ಷಕ್ಕೆ 2 ಬೆಳೆ ಬೆಳೀತಕ್ಕಂಥ ವ್ಯವಸ್ಥೆನಲ್ಲಿ 3 ಬೆಳೆ ಬೆಳೀತಾ ಇದ್ದೀವಿ. ಅಂದ್ರೆ ಕಾರಣ ಏನು ಅಂದ್ರೆ ಪೂರೈಕೆ ಮತ್ತೆ ಒಂದು ಆದಾಯದ ದೃಷ್ಟಿ ಕೂಡ ಹೌದು. ಯಾಕಂದ್ರೆ ಇವತ್ತು ಒಂದು 3-4 ತಿಂಗಳು ಖಾಲಿ ಬಿಟ್ರೆ ಆ ಗದ್ದೆನಲ್ಲಿ ಹಾಗೆ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಭತ್ತದ ವ್ಯವಸ್ಥೆನಲ್ಲಿ ಈ ರೀತಿ ಒಂದು
ಬೇರೆ ಅಂದ್ರೆ ಒಂದು ಎಕ್ಸ್ಟ್ರಾ ಸೇರ್ತಕ್ಕಂಥ ವ್ಯವಸ್ಥೆ ಕೂಡ ಆಮೇಲೆ ಈ ಕಡೆ ನೋಡ್ಬೋದು ನಮ್ಮ ತಮಿಳ್ನಾಡು ಕಡೆ ಎಲ್ಲ ನೀರಿನ ವ್ಯವಸ್ಥೆ ಎಲ್ಲಿ ಪರಿಪೂರ್ಣವಾಗಿ ಸಿಗುತ್ತೆ ಹಾಗಂತ ಭತ್ತದ ವ್ಯವಸ್ಥೆಯಲ್ಲೂ ಕೂಡ ಬದಲಾವಣೆಗಳು ಕೆಲವು ಮಾಡ್ಕೊಳ್ಳುವಂಥ ವ್ಯವಸ್ಥೆ. ಆಮೇಲೆ ಕಬ್ಬು ಕೂಡ ಅಷ್ಟೇ. ಮೊದಲು ಕಬ್ಬು ಬೆಳೆದಾಗ ನಾವು ಇದೇ ಒಂದು 2011-12 ಬೆಳೀತಿದ್ದಾಗ ಬರ್ತಿರ್ತಕ್ಕಂಥ ಆ ಕಬ್ಬು ಒಂದೊಂದು ಹಿಡಿಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಈಗ ನೋಡ್ಬೋದು ಅದರಲ್ಲಿ ಏನು ಸತ್ವನೇ ಸಿಗೋದಿಲ್ಲ, ಅರ್ಧದಷ್ಟು ಕೂಡ ಬರಲ್ಲ. ಯಾಕಂದ್ರೆ ಕಾರಣ ಈ ಒಂದು ಇಳುವರಿ ಸಿಗ್ತಾ ಇಲ್ಲ, ಮತ್ತೆ ರಾಸಾಯನಿಕದಲ್ಲಿ ಒಂದು ಕೂಡ ಪ್ರೋಟೀನ್ ಅಂಶಗಳಿಲ್ಲ. ಹೀಗಾಗಿ ಸರ್ಕಾರ ಇವುಗಳನ್ನೆಲ್ಲ ಎಚ್ಚೆತ್ತುಕೊಳ್ಬೇಕು. ಒಬ್ಬ ರೈತನಿಗೆ ನಾವು ಬೆನ್ನೆಲುಬಾಗಿ ನಿಲ್ಬೇಕು ಅಂತಕ್ಕಂಥದ್ದು ಯಾವುದೇ ಸರ್ಕಾರ ಬರಲಿ, ಆ ಒಂದು ದೃಢವಾಗಿ ಆ ಬೆನ್ನಿಂದ ನಿಂತಾಗ ಮಾತ್ರ ಈ ಒಂದು ವ್ಯವಸ್ಥೆನಲ್ಲಿ ಬದಲಾವಣೆಯಾಗಿ ರೈತ ಕೂಡ ಅಷ್ಟೇ. ಇವತ್ತು ಎಷ್ಟೇ ಬೆಳಿಬೋದು, ಎಷ್ಟೇ ಬೆಳೆದ್ರು ಕೂಡ ಪಾಪ ಅವರ ಜೀವನ ಮಾಡ್ಲಿಕ್ಕೆ ಕೂಡ ತುಂಬಾ ಕಷ್ಟ ಇದೆ. ಅಂತ ಒಂದು ವ್ಯವಸ್ಥೆನಲ್ಲಿ ಕೂಡ ಇವತ್ತು ರೈತ ಮುನ್ನುಗ್ಗಿ ಬೆಳೀತಾ ಇದ್ದಾನೆ ಅಂದ್ರೆ ನಾವು ಅವರಿಗೆ ಗೌರವವನ್ನು ಸಲ್ಲಿಸಲೇಬೇಕು. ಹಾಗಾಗಿ ಅವ್ರ ಹಿಂದೆ ನಾವು ನಿಂತ್ಕೊಳ್ಬೇಕು. ಮೇಡಮ್, ಸರ್ಕಾರಗಳು ನಿಂತ್ಕೊಂಡಾಗ ಮಾತ್ರ ಇನ್ನೂ ಅತಿ ಹೆಚ್ಚಿನ ಜನ ಈ ಒಂದು ಏನು ಇವತ್ತು ಬೆಂಗಳೂರಿನಲ್ಲಿ ಸುಮಾರು ಜನ ನಾವು ನೋಡಿದೀವಿ ಹಳೆಯ ಒಂದು ಪದ್ಧತಿಗೆ ಮುನ್ನುಗ್ತಾ ಇದ್ದಾರೆ. IT-BT ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಕೂಡ ಇವತ್ತು ಹೋಗಿ ತಮ್ಮ ಏನು ಹೊಲ ಗದ್ದೆಗಳಿದೆ ಅಂಥದ್ರಲ್ಲಿ ಕೂಡ ಇವತ್ತು ನೋಡ್ಕೊಂಡು ಸುಮಾರು ಜನ ಈ ಪಶು ಸಂಗೋಪನೆ ಇರ್ಬೋದು, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಇಂತಹ ಹಲವಾರು ಒಂದು ಕೆಲಸ ಕಾರ್ಯಗಳನ್ನು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಇದು ಮುಂದುವರಿಬೇಕು ಮೇಡಮ್. ನಾವೇನು ಅಂದ್ರೆ ಓದಿ ಬೆಂಗಳೂರಿನಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ಸ್ವಲ್ಪ ಬದಲಾವಣೆಯಾಗಿ ರೈತರ ಕಡೆ ಕಾಲಿರ್ತಕ್ಕಂಥ ವ್ಯವಸ್ಥೆ ತುಂಬಾ ಒಳ್ಳೆ ಉಪಯುಕ್ತ ಇದೆ. ಯಾರ್ಯಾರು ಇವತ್ತು ಮಾಡ್ತಾ ಇದ್ದಾರೆ, ಇವತ್ತೇನು ಚೇಂಜಸ್ ಆಗಿ ಬರೀ ಸಂಬಳನೇ ನೋಡಿದೆ, ನಾವು ಇನ್ನೂ ಒಂದಷ್ಟು ವರ್ಷ ಬದುಕಿರೋಣ ಅನ್ನೋ ಕಾರಣಕ್ಕೆ ಅಲ್ಲಿ ಹೋಗಿ ಬದುಕ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ಸುಮಾರು ಜನ ಮಾಡ್ತಿದ್ದಾರೆ. ಅವ್ರಿಗೂ ನಾನು ಈ ಒಂದು ತಮ್ಮ ವಾಹಿನಿ ಮುಖಾಂತರ ಹೇಳ್ತೀನಿ. ನಂದು ಇನ್ನೊಂದು ಪ್ರಶ್ನೆ, ಭತ್ತ ಬೆಳಿತೀರಿ ಅಂತ ಕೇಳ್ಪಟ್ಟೆ, ಕಬ್ಬುನು ಇನ್ನೇನ್ ಬೆಳಿತೀರಿ? ಹಂಗಾದ್ರೆ ಕಬ್ಬು ಬೆಳೆದ್ರೆ ಆಲೆ ಮನೆ ಎಲ್ಲ ನಿಮಗೆ ಬಹಳ ರೂಢಿ ಇರುತ್ತೆ. ಇದ್ರ ಜೊತೆಗೆ ನಾನು ಇನ್ನೊಂದು ಪ್ರಶ್ನೆ ಹಾಕ್ಬಿಡ್ತೀನಿ. ಆರ್ಗ್ಯಾನಿಕ್ ಬೆಲ್ಲ ಅನ್ನುವಂಥ ಒಂದು ಕಾನ್ಸೆಪ್ಟ್ ಶುರು ಮಾಡಿದ್ರಲ್ಲ, ಎಷ್ಟು ನಿಜ? ಕಬ್ಬನ್ನ ಬೆಳಿಬೇಕಾದ್ರೆ ಈ ರೀತಿ ಔಷಧಿನ ಸಿಂಪಡಿಸದೆ ಕಬ್ಬು ಬೆಳೆಯಕ್ಕಾಗತ್ತಾ? ಆರ್ಗ್ಯಾನಿಕ್ ಬೆಲ್ಲ ಅನ್ನೋದೇ ಸುಳ್ಳಲ್ವಾ? ಅದೊಂದು ಲೇಬಲ್ ಇಟ್ಕೊಂಡು ಮಾಡ್ತಾ ಇರೋ ದಂಧೆ ಅಲ್ವಾ? ಏನಂತೀರಿ ಮೇಡಮ್? ಒಂದು ಕಬ್ಬಿನಿಂದ ಬರ್ತಕ್ಕಂಥ ವಿಧಾನಗಳಲ್ಲಿ ಹಲವಾರು ವಿಧದಲ್ಲಿ ನಾವು ತಗೊಳ್ತೀವಿ. ಸರಿ, ಬೆಳಿತಕ್ಕಂಥ ವ್ಯವಸ್ಥೆನಲ್ಲಿ ನಾವು ಆ ರಾಸಾಯನಿಕ ಸಿಂಪಡಿಸಿದಾಗ ಮಾತ್ರ ಒಂದು ಒಳ್ಳೆ ಬೆಳೆ ಎಲ್ಲ ರೈತರು ಮಾಡ್ತಿರೋದೇ ಅದು. ಹೌದು ಮೇಡಮ್. ಹಾಗಿದ್ದಾಗ ನಾವು ಈ ಒಂದು ಬಂದಂತ ಪ್ರಾಡಕ್ಟ್ ಏನು ಅಂದ್ರೆ ಅದು ಆಚೆಯಿಂದ ಬರುತ್ತಲ್ಲ, ಉತ್ಪತ್ತಿಯಾಗಿ ಎಲ್ಲ ಆದ್ಮೇಲೆ ಅದಕ್ಕೆ ನಾವು ಕೊಡ್ತಕ್ಕಂಥ ಹೆಸರುಗಳು ಇವು ಆರ್ಗ್ಯಾನಿಕ್, ಅದೇನೋ ಏನೇನೋ ಅಚ್ಚು ಬೆಲ್ಲ, ಆ ಬೆಲ್ಲ, ಈ ಬೆಲ್ಲ, ಬೆಲ್ಲದ ಪುಡಿ ಅಂತ. ಇದ್ರ ಜೊತೆಗೆ ನಾನೊಂದು ಹೇಳ್ತೀನಿ, ಮುಂಚೆ ಎಲ್ಲ ಡಾಕ್ಟರ್ಗಳು ಸಕ್ಕರೆ ಯೂಸ್ ಮಾಡಬೇಡಿ, ಬೆಲ್ಲ ಯೂಸ್ ಮಾಡಿ ಅಂತ ಇದ್ರು. ಡಾಕ್ಟರ್, ಈ ಪ್ರಶ್ನೆ ನಿಮ್ಗೆ ಕೇಳ್ತೀನಿ ನಾನು. ಆದ್ರೆ ಈಗ ಬೆಲ್ಲನೂ ಯೂಸ್ ಮಾಡಬೇಡಿ ಅಂತ ಇದ್ದಾರೆ. ಬೆಲ್ಲದಲ್ಲಿ ಮುಂಚೆ ಒಳ್ಳೊಳ್ಳೆ ಖನಿಜಾಂಶಗಳು ಎಲ್ಲ ಸಿಗ್ತಾ ಇತ್ತು. ಬಟ್ ಈಗ ತುಂಬಾ ಜನ ಹೇಳಿದ್ರೆ ಬಹುಶಃ ನನಗೆ ಪ್ರಶ್ನೆ ಮಾಡ್ಬೋದು ಅಥವಾ ಇದನ್ನ ಧಿಕ್ಕರಿಸಬಹುದು. ಬೆಲ್ಲಕ್ಕೂ ಸಕ್ಕರೆ ಪುಡಿಯನ್ನ, ಲೋ ಕ್ವಾಲಿಟಿ ಸಕ್ಕರೆ ಪುಡಿಯನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಯಾರಾದ್ರೂ ಸವಾಲ್ ಹಾಕ್ಬಿಡ್ಲಿ ನೋಡೋಣ. ಬೆಲ್ಲದಿಂದಲೇ ಸಕ್ಕರೆ ಬಂದ್ರೂ ಕೂಡ ಲೋ ಕ್ವಾಲಿಟಿ ಸಕ್ಕರೆನ ಬೆಲ್ಲಕ್ಕೆ ಮಿಕ್ಸ್ ಮಾಡಿ ಕೆಜಿಗೆ ನಮಗೆ 45 ರೂಪಾಯಿ ಸಿಗ್ತಾ ಇದೆ. ನಿಜವಾದ ಬೆಲ್ಲದ ರೇಟು 120 - 130 ರೂಪಾಯಿ ಬೇಕು ರೈತನಿಗೆ ಸರಿಯಾದ ಲಾಭ ಸಿಗಬೇಕು ಅಂದ್ರೆ. ಹಂಗನ್ಕೊಂಡು ಆರ್ಗ್ಯಾನಿಕ್ ಬೆಲ್ಲಕ್ಕೆ ಅಂತ ಹೋಗ್ಬೇಡಿ, ಸಂಪೂರ್ಣವಾಗಿ ಫ್ರಾಡ್ ಮಾಡ್ತಾ ಇರೋದು. ಆರ್ಗ್ಯಾನಿಕ್ ಅನ್ನುವಂಥದ್ದು ಒಂದು ಲೇಬಲ್ ಹಾಕೊಂಡು ಮಾಡ್ತಾ ಇರೋ ದಂಧೆ, ಮಿಶ್ರಣ ಅದು. ಏನ್ ಡಾಕ್ಟ್ರೆ, ಮುಂಚೆಲ್ಲ ನೀವು ಹೇಳಿವ್ರಿ ಬೆಲ್ಲದ ಕಾಫಿ ಬೇಕಾದ್ರೆ ಕುಡೀರಿ, ಸಕ್ಕರೆ ಮುಟ್ಬೇಡಿ ಅಂತ. ಈಗ ಬೆಲ್ಲ ಹೈಬ್ರಿಡ್ ಇದೆ. ಹೌದಾ? ಎಳ್ನೀರಲ್ಲ ಹೈಬ್ರಿಡ್ ಮೇಡಮ್. ಈಗ ಅದು ಇಷ್ಟು ಮರದಲ್ಲೇನೆ, ಅಯ್ಯೋ ನೀವು ನೋಡ್ಬೇಕು ಎಷ್ಟು ಫಲ ಕೊಡುತ್ತೆ ಅಂತಂದ್ರೆ ಅದು ಹೈಬ್ರಿಡ್. ನೀವ್ ಹೇಳ್ದಾಗೆ ಹಳೆ ಮರಗಳು 30-40 ಹಳೆ ಮರಗಳು, ಅದೇನು ಅಂದ್ರೆ ಈ ಮಲೆನಾಡು ಭಾಗ ಮತ್ತೆ ಈ ತಿಪ್ಟೂರು ಇಂಥ ಕಡೆ ಎಲ್ಲ ನೀವ್ ಹೇಳ್ದಾಗ ಇವತ್ತಿಗೂ ಇದೆ. ಆದ್ರೆ ಇವತ್ತಿಗೂ ಕೂಡ ಮನುಷ್ಯ ಈ ನೋಡ್ಬೇಕು ಸುಮಾರು ಕಡೆ ಹೈಬ್ರಿಡ್, ಅದನ್ನು ಕೂಡ ಹೈಬ್ರಿಡ್ ತಳಿ. ಯಾಕಂದ್ರೆ ಪೂರೈಕೆ, ಈಗ ಎಳ್ನೀರ್ ಬೇಕು ಅಂದ್ರೆ ಪೂರೈಕೆ ಬೇಕು. ಈಗ ಎಳ್ನೀರ್ ರೇಟು 70-80 ರೂಪಾಯಿಗೆ ಹಾಗಾಗಿ ಬರ್ತಾ ಇಲ್ಲ ಮನುಷ್ಯ. ಇದರಲ್ಲೂ ಕೂಡ ಈಗ ಅದು ಕೂಡ ಬದಲಾಗಿದೆ, ಅದರಲ್ಲೂ ಬದಲಾವಣೆ ಆಗಿದೆ. ಈಗ ಈ ಆರ್ಗ್ಯಾನಿಕ್ ಡಾಕ್ಟರ್ ಏನೋ ಮಾತಾಡ್ತಾ ಇದ್ರಿ, ಪ್ಲೀಸ್.